ಬಜೆಟ್ ಮಂಡನೆ ಆಗಿದೆ. ಬಜೆಟ್ ಮಂಡನೆ ಆಗಿರೋದೇನು ಅಂದರೆ ಮಂಡನೆ ಬದಲಿಗೆ ಬಜೆಟ್ ಅವ್ರ ಮನೆ ಬಜೆಟ್ ಅಂತ ಹೇಳ್ಬೋದು. ಮನೆ ಬಜೆಟ್ ಅಂತಂದರೆ BJP ಸರ್ಕಾರ ಎಲ್ಲಿದ್ದಾವೋ ಅಲ್ಲಿ ಹೆಚ್ಚಿಗೆ ಅನುದಾನಗಳು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗದಲ್ಲಿ ಬೇರೆ ಸರ್ಕಾರಗಳಿರೋ ಜಾಗದಲ್ಲಿ ಅನುದಾನವನ್ನು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಒಂದು ನೋಡಿ ಸರ್, ನಾನು ಹೇಳೋದಷ್ಟೇ, ರಾಜಕೀಯ ಬಂದಾಗ ನಾವು ನೀವು ಹೊಡೆದಾಡೋಣ, ಏನು ಮಾಡ್ಕೊಳ್ಳೋಣ, ಓಟ್ ಹಾಕ್ಸ್ಕೊಳ್ಳೋಣ, ಗೆಲ್ಲೋದು ಕಾಮನ್. ಆದರೆ ಸರ್ಕಾರ ಅಂತ ಬಂದಾಗ ಇಡೀ ರಾಜ್ಯದಲ್ಲೆಲ್ಲ, ಇಡೀ ದೇಶದಲ್ಲೇ, ಎಲ್ಲ ಈ ಭಾರತ ದೇಶದಲ್ಲಿ ಇರುವಂಥದ್ದು, ಈ ಭಾರತ ದೇಶದಲ್ಲಿ ಎಲ್ಲರೂ ಒಂದೇ, ಈಕ್ವಲ್ ಆಗಿ ಎಲ್ಲರಿಗೂ ನ್ಯಾಯ ಮಾಡಿ. ಎಕ್ಸಾಂಪಲ್ಗೆ ನಾವು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನು ಮಾಡಿದ್ವಿ, ಮಹಿಳೆಯರಿಗೆ ಎಲ್ಲರಿಗೂ ನಾವು ಫ್ರೀ ಬಸ್ ಅಂತ ಹೇಳಿದ್ವಿ. ಫ್ರೀ ಬಸ್ ಅಂತ ಹೇಳಿ ಅದರಲ್ಲೇನೋ ಕಾಂಗ್ರೆಸ್ ಅವರು, JDS ಅವರು, BJP ಅವರು ಮಾಡ್ಕೊಂಡು ನಾವೆಲ್ಲೂ ಮಾಡಿಲ್ಲ. ಎಲ್ಲರಿಗೂ ಫ್ರೀ ಅಂತ ಹೇಳ್ತೀವಿ, ಎಲ್ಲರೂ ಫ್ರೀ ಯೂಸ್ ಮಾಡ್ಕೊಳ್ತೇವೆ. ಅದೇ ರೀತಿಯಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಏನೇನು ಪಾಪ್ಯುಲೇಷನ್ ಇದೆ, ಆ ಪಾಪ್ಯುಲೇಷನ್ ತಕ್ಕಂತೆ ಏನು ಟ್ಯಾಕ್ಸ್ ಅಮೌಂಟು ಸೆಂಟ್ರಲ್ ಗೌರ್ಮೆಂಟ್ಗೆ ರಿಕವರಿ ಆಗ್ತಾ ಇದೆ, ಆ ಒಂದು ಆಧಾರದ ಮೇಲೆ ಆದರೂ ನೀವು ಸರ್ಕಾರಕ್ಕೆ ಒಂದು ಅನುದಾನವನ್ನು ಕೊಡಬೇಕಾಗ್ತದೆ. ಇದು ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಮಾಡಿದೆ. ನಮ್ಮ ಮುಖ್ಯಮಂತ್ರಿಗಳು ಬೇಜಾರಾಗಿದ್ದಾರೆ. ನಾವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ಆಮೇಲೆ ಅವ್ರು ಕೊಟ್ಟಿರುವಂಥ ಬಜೆಟ್ ಅಂತೂ ಸಮಾಧಾನ ತಂದಿಲ್ಲ. ಇನ್ನೂ ಕರೆಕ್ಟಾಗಿ ನಾನು ಓದಿಲ್ಲ, ಬಂತು, ನನಗೂ ಫೋನಲ್ಲಿ ಬಂತು, ಕಾಪೀಸ್ ಎಲ್ಲ ಬಂತು, ಅರ್ಧಂಬರ್ಧ ಓದಿದೆ ಅಲ್ಲ, ಇನ್ನೂ ಕ್ಲೀನಾಗಿ ಓದಿದ್ರೆ ಅರ್ಥ ಆಗುತ್ತೆ. ಒಟ್ಟಿನಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟ. ಕುಂಭಮೇಳದ ಬಗ್ಗೆ ಏನು ಹೇಳ್ತೀವಿ ಸರ್? ಕುಂಭಮೇಳಕ್ಕೆ ಯಾರು ಹೋಗ್ಬಿಟ್ಟು ಬರ್ತಾರೋ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ, ದೇವ್ರು ಒಳ್ಳೇದು ಮಾಡ್ತಾರೆ. ಅವ್ರಿಗೆಲ್ಲ ತುಂಬ ಶಾಂತಿ, ನೆಮ್ಮದಿ ಎಲ್ಲವೂ ಚೆನ್ನಾಗಿ ಕಾಪಾಡ್ಕೊಂಡು ಬರ್ತಾ ಇದೆ. ಯಾರಾದರೂ ಹೋಗೋರಿದ್ರೆ, ಕುಂಭಮೇಳಕ್ಕೆ ಹೋಗೋರಿದ್ರೆ ಹೇಳಿ, ನಾನೇ ಬೇಕಂದ್ರೆ ಬಸ್ ಮಾಡಿಬಿಟ್ಟು ಕಳಿಸ್ತೀನಿ. ಅಲ್ಲ, ಅಲ್ಲಿ ಕಾಲು ತುಳಿತ ಎಲ್ಲ ಆಯ್ತು, ಆಮೇಲೆ ಆಗ್ಬೇಕಂತ ಅದೆಲ್ಲ ಆಗ್ತಾ ಇದೆ. ದೃಷ್ಟಿ ಪರಿಹಾರ ಅದೆಲ್ಲ, ದೃಷ್ಟಿ ಪರಿಹಾರ, ಕಾಲು ತುಳಿತ ಅದೆಲ್ಲ ಜನಗಳು ತಿಳ್ಕೋಬೇಕು. ಇವಾಗ ಎಕ್ಸಾಂಪಲ್ಗೆ ನಮ್ಮ ಕೋಲಾರಲ್ಲಿ ಜನಗಳು ತಿಳ್ಕೋಬೇಕಂದ್ರೆ, ಎಲ್ಲೋ ಒಂದು ಜಾಗದಲ್ಲಿ ಕಸ ಇದೆ ಎತ್ತಿ ಅಂತ ಹೇಳ್ತಾರೆ ನಮ್ಮ ನಗರಸಭೆಗೆ. ನಾನು ಅಕ್ಕ ಅವ್ರು ಫೋನ್ ಮಾಡ್ತಾರೆ, ಕಸ ಎತ್ತಿಸೇಕ ಸ್ವಲ್ಪ ಅಂತ ಹೇಳ್ತೀನಿ. ಇವ್ರು ಲಾರಿ ಕಳಿಸ್ತಾರೆ, ಎತ್ತಿಸ್ತಾರೆ. ಬೆಳಗ್ಗೆ ತಿರ್ಗಾ ಬಂದು ಅಲ್ಲಿ ಹಾಕಿರ್ತಾರೆ. ನಾವೇನು ಹೇಳೋದು ಅದಕ್ಕೆ? ನೀವೇ ಹೇಳಿ. ಬೆಳಗ್ಗೆ ತಿರ್ಗಾ ಹಾಕ್ತಾರೆ, ಏನು ಹೇಳೋದು? ಅವರೇ ಮನೆಗಳ ಹತ್ರ ಒಂದು ಡಸ್ಟ್ಬಿನ್ ಇಟ್ಟು ಅಲ್ಲಿ ಡಸ್ಟ್ಬಿನಲ್ಲಿ ಹಾಕಿ ನಗರಸಭೆಯವ್ರು ಬಂದು ಎತ್ಕೊಂಡು ಹೋಗಿಲ್ಲ ಅಂದರೆ ಡಸ್ಟ್ಬಿನ್ ತೊಗೊಂಡು ಬಂದು ಓಡಿರಿ ನೀವು ನಗರಸಭೆಯವರು. ಯಾರು ಆ ಕೆಲಸನೇ ಮಾಡಲ್ಲ. ಹಂಗೆ ಏನಾಗುತ್ತೆ ಅಂತ ಹೇಳಿದ್ರೆ ಜನನೂ ತಿಳ್ಕೊಬೇಕಾಗ್ತದೆ. ಏನೋ ಒಂದು ಕಾಲು ತುಳಿತಕ್ಕೆ ಆಗಿದೆ, ಆಗಬಾರ್ದಂತಾಗಿರುವಂಥ ಘಟನೆ ಆಗಿದೆ. ಆದರೂ ಒಳ್ಳೇದೇ. ನಾವು ಇವತ್ತೇನಾದರೂ ಒಂದು ಸಮಸ್ಯೆ ಇದ್ದಾಗ ನಾನು ಮೊದಲು ಬಂದು ನಿಮ್ಮನ್ನೇನು ಕೇಳಿದೆ, ಫಸ್ಟ್ ಕ್ವಶನ್ ಏನಂತ ಹೇಳ್ಬಿಟ್ಟೆ, ನಾನು ಪ್ರಿಪೇರ್ ಆಗ್ತೀನಿ ಅಂತ ಹೇಳ್ಬಿಟ್ಟಿದ್ದೆ. ಕರೆಕ್ಟಾ? ಹಂಗೆ ಮೊದಲು ಒಂದು ಏನಾದರೂ ಒಂದು ತೊಂದರೆ ಆದಾಗೆ ನಾವು ಒಂದು ಇನ್ನೊಂದು ರೂಟನ್ನು, ದಾರಿಯನ್ನು ಹೇಳ್ಬೋದು ಪ್ರಿಪೇರ್ ಆಗೋದಕ್ಕೆ. ಕುಂಭಮೇಳದಲ್ಲಿ ಆಗಿರೋದಕ್ಕೆ ನಾನು ನನ್ನ ತುಂಬ ಮನಸ್ಸು ಬೇಜಾರಿಂದ ನಾನು ವ್ಯಕ್ತಪಡಿಸ್ತೀನಿ. ನಾನು ಸಂತಾಪವನ್ನು ವ್ಯಕ್ತಪಡ್ತೀನಿ. ಅಲ್ಲಿ ಪ್ರಾಣಗಳು ಕರ್ನಾಟಕದವ್ರು 3-4 ಜನ ನೋಡಿದ್ರು, ಅವ್ರು 4 ಜನ ಹೋದ್ರು. ಅದಕ್ಕೆ ನಾವು ಸಂತಾಪ ಕೊಡ್ತೀವಿ. ಆಮೇಲೆ ಅವ್ರ ಆತ್ಮಕ್ಷಿಗ್ಲಿ ಅಂತ ಹೇಳ್ತೀವಿ. ಆದರೆ ಅವ್ರು ಯಾರಲ್ಲ ಕುಂಭಮೇಳದಲ್ಲಿ ಹೋಗಿ ಅವರಿಗೆ ಪ್ರಾಣಗಳಾಗಿವೆ, ಅವ್ರ ಫ್ಯಾಮಿಲಿಗಳು ತುಂಬ ಚೆನ್ನಾಗಿರ್ತವೆ. ಅವ್ರು ತುಂಬ ಸರ್, ಕೇಂದ್ರದ ಬಜೆಟ್ ಆಯಿತು, ರಾಜ್ಯದ ಬಜೆಟ್ ಇದೆ. ನಿರೀಕ್ಷೆ ಇಟ್ಕೋಬೋದಾ? ನಾವೇನಾದ್ರು ನಿರೀಕ್ಷೆ ಇಟ್ಕೊಳ್ಳಿ. ಇನ್ನು ಅನೇಕ ಕಾರ್ಯಕ್ರಮಗಳು ಹೋರಾಡೋದಕ್ಕೆ ನೀವು ನಿರೀಕ್ಷೆ ಇಟ್ಕೋಬಹುದು. ನೋಡಿ ಸರ್, ಸಂಸದರು ನಾನು ಚರ್ಚೆ ಮಾಡಿದ್ರೆ ಖಂಡಿತವಾಗ್ಲೂ ಸಂಸದರು ನಮ್ಗೆ ಸಪೋರ್ಟ್ ಆಗಿದ್ದಾರೆ. ಕೋಲಾರ ಅಭಿವೃದ್ಧಿ ವಿಚಾರದಲ್ಲಿ ಅವ್ರು ಯಾವುದೇ ರೀತಿಯಾದಂಥ ಹಿನ್ನಡೆ ಇಲ್ಲ. ಅವರು ನಾನು ಎಲ್ಲಿ ಕರೆದ್ರು ಬರ್ತೀನಪ್ಪ, ನಾನು ಕರೆದಾಗ ನೀವು ಬನ್ನಿ, ನೀವು ಕರೆದಾಗ ನಾನು ಬರ್ತೀನಿ, ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಸಂಸದರು ಹೇಳಿದ್ದಾರೆ. ನಮ್ಮ ಗೋವಿಂದರಾಜನವರಾಗ್ಬೋದು, ಅನಿಲನವರಾಗ್ಬೋದು, ನಮ್ಮ ನಸೀರಣ್ಣವರಾಗ್ಬೋದು, ಎಲ್ಲರದ್ದು ಒಂದೇ ಇದೆ. ಯಾರೇ ಆಗಿ ನಮ್ಮಲ್ಲಿ ಬಂದ್ಬಿಟ್ಟು ನಾವಿರೋದ್ರಲ್ಲಿ ಯಾರಿಗೂ ಪಾರ್ಟಿ ಗಿರ್ಟಿ ಏನೂ ಇಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲ ಒಗ್ಗಟ್ಟಾಗಿದೆ. ಅವರು ಸಪೋರ್ಟ್ ಇದೆ. MP ಅವರು ನಾನು ಐ ಆಮ್ ರೆಡಿ ಟು ಕಮ್ ಎನಿವೇರ್ ಅಂತ ಹೇಳಿದ್ದಾರೆ. BJP ಅಯ್ಯ ಅದು ಬೇಡ, ನಮ್ಗೆ ಅದು ಹೇಳ್ಕೊಟ್ಟು ಅವ್ರದ್ದೇನಾದ್ರೂ ಮಾತಾಡೋಕೆ ನಾವು ಮನೆಯಲ್ಲಿ ಆಮೇಲೆ ಹೆಂಡ್ತಿನ ನಾವು ಹೊಡಿಬೇಕಾಗ್ತದೆ. ಬೇಡ ಅವ್ರು ಸವಾಸನೆ ಬೇಡ. ನಮ್ಮ ಗಲಾಟೆಗಳಾಗ್ಬಿಟ್ಟು ಮನೆಯಲ್ಲಿ. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ನೀವೆಲ್ಲ ಬಸ್ಸಲ್ಲಿ ಹೋಗ್ತೀನಿ ಅಂದರೆ ಇಲ್ಲಿಂದ ನಿಮಗೆ ಬಸ್ ಮಾಡಿ ಪತ್ರಕರ್ತನೆಲ್ಲ ಪ್ರಯಾಗ್ರಾಜ್ ಕರ್ಕೊಂಡು ಬರೋ